ಯಶಸ್ವಿಯಾಗಿ ಜರುಗಿದ ಬೀದಿ ಬದಿ ವ್ಯಾಪಾರಿಗಳ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ಜೂನ್ 27ರ ಮಧ್ಯಾಹ್ನ 1 ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವಭವನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಜಮಖಂಡಿ ಬ್ಲಾಕ್ ವತಿಯಿಂದ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶಟಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಉದ್ಘಾಟಕರಾಗಿ ಆಗಮಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ವೀಣಾ ಕಾಶಪ್ಪನವರ, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷ ಸಿಇ ರಂಗಸ್ವಾಮಿ, ನಗರಸಭೆ ಅಧ್ಯಕ್ಷ ಪರಮಾನಂದ ಗವರೋಜಿ, ನೂತನ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷ ಯಮನಪ್ಪ ಘಾಟ್ಗೆ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಕಾರ್ಯಕ್ರಮದಲ್ಲಿ ವೀಣಾ ಕಾಶಪ್ಪನವರ್, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ರಾಜ್ಯಾಧ್ಯಕ್ಷ ಸಿಇ ರಂಗಸ್ವಾಮಿ, ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀಸಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವೇದಿಕೆ ಮೇಲಿನ ಗಣ್ಯರು ನೂತನ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷ ಯಮನಪ್ಪ ಘಾಟ್ಗೆ ಹಾಗೂ ಪದಾಧಿಕಾರಿಗಳಿಗೆ ಪದಗ್ರಹಣ ಹಾಗೂ ಆದೇಶ ಪ್ರತಿಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಮುತ್ತಿನಕಂಠಿ ಮಠದ ಶ್ರೀಗಳು ಆಶೀರ್ವಚನ ನೀಡಿದರು. ಪ್ರಾಸ್ತಾವಿಕವಾಗಿ ಡಾಕ್ಟರ್ ಶಶಾಂಕ್ ಅವರು ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಹಾಗೂ ನಗರದ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಸಿದ್ದು ಮೀಸಿ, ಧಾನೇಶ್ ಘಾಟ್ಗೆ, ಜಮಖಂಡಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ಕೋಳಿ, ಜಮಖಂಡಿ ಬ್ಲಾಕ್ ಅಧ್ಯಕ್ಷ ಮಹಾದೇವ್ ಪಾಟೀಲ್, ಸಾವಳಗಿ ಬ್ಲಾಕ್ ಅಧ್ಯಕ್ಷ ಅರ್ಜುನ್ ದಳವಾಯಿ ಅವರು ಉಪಸ್ಥಿತರಿದ್ದರು. ವಿಶೇಷವಾದಂತಹ ಪ್ರೀತಿ ಅಭಿಮಾನವನ್ನ ನನ್ನ ಮೇಲೆ ಇಟ್ಟಿದ್ದೀರಾ. ಅದು ನಾವು ಯಾವತ್ತೂ ಕೂಡ ಬೆಲೆಗಟ್ಟೋದಕ್ಕಾಗಲ್ಲ ಅಂತ ಹೇಳಿ ಪದೇ ಪದೇ ನಾನು ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾ ಇರ್ತೀನಿ. ಹಲವಾರು ಕಡೆ ತಾಲೂಕಾ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿದ್ರಿ. ಕಾರ್ಯಕ್ರಮದ ನಿಮಿತ್ತ, ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಬರೋದಕ್ಕಾಗಲಿಲ್ಲ. ಅದಕ್ಕೂ ಕೂಡ ನಾನು ಕ್ಷಮೆಯನ್ನ ವೇದಿಕೆ ಮೂಲಕ ಯಾಚಿಸಲು ಬಯಸ್ತೀನಿ. ಯಾವತ್ತೂ ಕೂಡ ಕಾರ್ಯಕ್ರಮದ ಉಪಸ್ಥಿತಿ ಇಲ್ಲ ಅಂತಂದ್ರೆ ನಿಮ್ ಜೊತೆ ನಾನು ಇಲ್ಲ ಅಂತಲ್ಲ, ಯಾವತ್ತೂ ಕೂಡ ನಿಮ್ ಜೊತೆ ನಾನು ಇದೀನಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ವಿಶೇಷವಾಗಿ ಪದಾಧಿಕಾರಿಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಬಹಳ ಖುಷಿ ತಂದಿದೆ. ಹೊಸದಾದ ಜವಾಬ್ದಾರಿಯನ್ನ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನೀಡುತ್ತಾ ಇರೋದು ಬಹಳ ಖುಷಿಯಾದ ಸಂಗತಿ. ಅದರಲ್ಲಿ ಇವತ್ತು ಕೆಪಿಸಿಸಿ ಮಟ್ಟದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಒಂದು ಬಿಂದು ಮಾಡಿದರೆ ಬಹಳ ಖುಷಿ ಅಂತ ಹೇಳೋದು ಬಯಸ್ತೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಏನು ನಾವು ಯಾವಾಗಲೂ ಹೇಳ್ತೀವಿ, ಕಾಂಗ್ರೆಸ್ ಪಕ್ಷ ಅಂತಂದ್ರೆ ದೀನ ದಲಿತರ, ಹಿಂದುಳಿದವರ, ನೊಂದವರ ಧ್ವನಿ ಇರುವಂತಹ ಪಕ್ಷ ಅನ್ನೋದ್ರಿಂದ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕೆ ಬಯಸ್ತೀವಿ. ಬಂದಿದೆ ನಮ್ಮ ಪಕ್ಷಕ್ಕೆ ಯಾವುದೇ ಆದಂತಹ ಜಾತಿ ಭೇದ, ಯಾವುದೇ ಆದಂತಹ ಕೀಳು ಮೇಲು ಯಾವುದೂ ಇಲ್ಲ, ಎಲ್ಲರೂ ಸಮಾನ ಅಂತ ಕಾಣುವಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದೆ. ಅಂತ ಪಕ್ಷದಲ್ಲಿ ನೀವು ಇವತ್ತು ಪದಗ್ರಹಣ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಖುಷಿಯಾದ ಸಂದರ್ಭ ಅಂತ ಬಯಸ್ತೀನಿ. ಇವತ್ತು ಹೊಸದಾದ ಜವಾಬ್ದಾರಿಯನ್ನ ನಿಮ್ಗೆಲ್ಲರಿಗೂ ವಹಿಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನು ಸಂಚಾರ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ನಾನು ಸಂಚಾರ ಮಾಡ್ತಾ ಇದ್ದೀನಿ ಅಂತಂದ್ರೆ ಗಾಡಿಯ ಕುತ್ಕೊಂಡ್ ಬರಲ್ಲ. ಎಲ್ಲಿ ಬೀದಿ ಬದಿಯಲ್ಲಿ ಯಾರು ಏನ್ ವ್ಯಾಪಾರ ಮಾಡ್ತಾರೆ, ಅದು ಯಾವ ರೀತಿ ವಹಿವಾಟು ನಡೆಯುತ್ತೆ, ಅವ್ರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾರೆ, ಇವತ್ತು ಯಾವುದು ಕಷ್ಟದಲ್ಲಿದ್ದಾರೆ ಅನ್ನುವಂತ ನಿಮ್ಮ ನೋವನ್ನು ಅರ್ಥಕೊಂಡಿದ್ದೀನಿ ಅಂತ ಹೇಳಿ ನಾನು ಮನಸಾರಿ ಹೇಳಕ್ಕೆ ಬಯಸ್ತೀನಿ. ಯಾವತ್ತೂ ಕೂಡ ಮಳೆ ಅನ್ನಲ್ಲ, ಬಿಸಿಲನ್ನಲ್ಲ, ಗಾಳಿ ಅನ್ನಲ್ಲ, ಇವತ್ತೇನಾದ್ರೂ 2 ಹೊತ್ತು ಎಲ್ಲರ ಮನೆಗೂ ಊಟವನ್ನ ಕಾಣ್ತಾ ಇದೀವಿ, ಹಣ್ಣು ಹಂಪವನ್ನ ಕಾಣ್ತಾ ಇದೀವಿ ಅಂತಂದ್ರೆ ಅದು ನಿಮ್ಮಿಂದ, ರೈತರಿಂದ ಅಂತ ಹೇಳಿ ಬಯಸ್ತೀನಿ. ಇವತ್ತು ನೀವೇ ಬಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಲಿಲ್ಲ ಅಂತಂದ್ರೆ ನಾವ್ಯಾರು ಕೂಡ, ನಾವು ರೈತರು ಒಂದು ಹೊಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ರೈತರು ತಂದಂತ ಮಾಲನ್ನ ನೀವು ಬೀದಿಯಲ್ಲಿ ಮಾರಿ ನಮಗೆ ಹೊಟ್ಟೆನ ತುಂಬಿಸ್ತಾ ಇದ್ದೀರಾ. ಅನ್ನದಾತರು ನಿಮ್ಗೆ ಯಾವತ್ತೂ ನಾವು ಸೇರಿಸಿ. ಇವತ್ತು ನಮ್ಮ ಜಮಖಂಡಿ ಬ್ಲಾಕ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಏನು ನೂತನವಾಗಿ ಪದಾಧಿಕಾರಿಗಳಾಗಿ ಏನು ಆಯ್ಕೆಯಾಗಿದೆ ಅವರೆಲ್ಲರಿಗೂ ನಾನು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇದು ನಾವು ಯಾರು ಕೂಡ ಇದನ್ನ ಅಧಿಕಾರ ಅಂತ ಭಾವಿಸ್ಕೊಳ್ಬಾರ್ದು. ಇದೊಂದು ಜವಾಬ್ದಾರಿ. ಇವತ್ತೇನು ನೀವು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀರಿ, ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ನಮ್ಮ ಜಮಖಂಡಿ ಬ್ಲಾಕ್ ವತಿಯಿಂದ ಏನು ನೀವು ಜವಾಬ್ದಾರಿಯನ್ನು ತಗೊಂಡಿದ್ದೀರಿ, ಜಮಖಂಡಿಯಲ್ಲಿರುವಂತಹ ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಿಮಗೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ನಿಮ್ಮ ಮನೆಗೆ ತಲುಪಿಸುವಂತ ಕೆಲಸ ಮಾಡುವಂತ ಜವಾಬ್ದಾರಿಯನ್ನ ನೀವು ಹೊತ್ಕೊಂಡಿರ್ತೀರಿ ಅಂತ ಹೇಳಿ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಗ್ತಕ್ಕಂಥ ಏನು ಸಮಸ್ಯೆಗಳ ಆ ಎಲ್ಲಾ ಸಮಸ್ಯೆಗೆ ನೀವು ಮುಂದೆ ನಿಂತು ನಮ್ಮ ಜೊತೆ ಸಮಾಲೋಚನೆ ಮಾಡಿ ಅವರಿಗೆ ಸಮಸ್ಯೆ ಆಗದೇ ರೀತಿಯಲ್ಲಿ
ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ನೀವು ಹೊತ್ಕೊಂಡಿದ್ದೀರಿ ಅಂತ ಹೇಳಿ ನೀವು ಭಾವಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಇವತ್ತು ಇದೆಲ್ಲ ವಿಚಾರ ಮಾಡಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥಂತ ಯಾರ ಕಡೆಗೂ ಕಾಣದೇ ಇರುವಂತ ಜನ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ಜನ ಯಾರು ಆಗಿಲ್ಲ ಅದು ಬೀದಿ ಬದಿ ವ್ಯಾಪಾರಸ್ಥರು. ಇಂಥವರನ್ನ ಗುರುತಿಸಿ ನಿಮ್ಮ ಸಲುವಾಗಿ ಒಂದು ಕಾಯ್ದೆಯನ್ನು ಜಾರಿ ತರುವಂತ ಕೆಲಸ ಈ ದೇಶದಲ್ಲಿ ಪ್ರಥಮ ಬಾರಿ ಯಾರಾದರೂ ಮಾಡಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ಜಾರಿ ತಂದಿರುವಂತದ್ದನ್ನು ನಾವು ಯಾರು ಕೂಡ ಮರೆಯಬಾರದು ಅಂತ ಹೇಳಿ ನಾನು ಹೇಳಿದ್ದೇವೆ. ಇವತ್ತು ದೇಶದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ಬಗ್ಗೆ ಕಾಳಜಿ ವಹಿಸತಕ್ಕಂಥ ಕೆಲಸ ಯಾವಾಗಲೂ ಪಕ್ಷ ಇವತ್ತು ದೇಶದಲ್ಲಿ ಮಾಡ್ತಿದ್ರ ಅದು ಕೇವಲ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ನಾವು ಮರೆಯಬಾರದು. ಆ ರೀತಿ ಬರಬೇಕಾದ್ರೆ ಪೊಲೀಸರ ಹಿಡಿತದಲ್ಲೇ ಮಾತ್ರ ರಾಜಕೀಯ ಆಕ್ಷನ್ ಆಗಿವಾಗ ಸುಮ್ಮನೆ ಯಾರೋ 10,000 2,000 ರಿಜಿಸ್ಟರ್ ಮಾಡ್ಕೊಂಡ್ರೆ ಅಧ್ಯಕ್ಷರಾಗಿ ಬರೋದಿಲ್ಲ, MLA ಆಗಿ ಬರೋದಿಲ್ಲ, ಮತ್ತು ಇದಾಗಲ್ಲ. 3 ಜನ MLA ಆಗಿದ್ರೆ 18 ಜನ ಕಾರ್ಪೊರೇಟರ್ ಆಗಿದ್ರೆ ನಮ್ಮ ಭಾರತ ದೇಶದಲ್ಲಿ. ಯಾಕೆಂದ್ರೆ ಅದು ಹೇಳ್ತೀನಿ ನಾನು ದಿವ್ಯ ಸನ್ನಿಧಿ ಪ್ರಭಾ ಶಿವಲಿಂಗ ಮಹಾಪಂಡಿತರಾದವರ ಶಿವಾಚಾರ್ಯವರ ಅವರ ಒಂದು ನೇತೃತ್ವದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡಿ ಜಮಖಂಡಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಅವರ ಮಾರ್ಗದರ್ಶನದಲ್ಲಿ ಇದೇ ತರ ಆಶೀರ್ವಾದ ಇರಲಿ. ನಿಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹಲ್ಲ ಆಗಿರ್ಬೋದು, ಏಸು ಆಗಿರ್ಬೋದು, ನಮ್ಮ ಬಸವಣ್ಣರಾಗಿರ್ಬೋದು, ಆ ಮೂರು ಒಂದು ಸೇರಿದಾಗ ಮಾತ್ರ ನಾವು ಈ ಜನಾಂಗ ಉಳಿಯಕ್ಕೆ ಸಾಧ್ಯ. ಅದೇ ತರ ಇಲ್ಲಿವರೆಗೆ ಬೀದಿ ವ್ಯಾಪಾರಿಗಳ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಮಾತನಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇಡೀ ವಿಶ್ವದಲ್ಲಿ ಭಾರತ ದೇಶಕ್ಕೆ ತನ್ನದೇ ಆದಂಥ ಒಂದು ಗೌರವ ಇದೆ. ನಾವು ಅನ್ಕೋತೀವಿ ಇಡೀ ವಿಶ್ವಕ್ಕೆ ಬೆನ್ನೆಲುಬು ಅಂತಂದರೆ ಭಾರತ ದೇಶ ಅಂತ ಅನ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀರಿ ಅಂತಂದರೆ, ನೀವು ಒಂದೊಂದು ದೇಶಕ್ಕೆ ಹೋದರೆ ಒಂದೊಂದು ಜನಾಂಗವನ್ನು ಹೆಚ್ಚಾಗಿ ನೋಡ್ತೀವಿ, ಒಂದೊಂದು ಧರ್ಮದವರು ಹೆಚ್ಚಾಗಿ ನೋಡ್ತೀವಿ. ಆದರೆ ಭಾರತದ ದೇಶಕ್ಕೆ ಬಂದರೆ ಇಲ್ಲಿ ಅನೇಕ ಧರ್ಮಗಳು, ತತ್ವಗಳು ಎಲ್ಲವನ್ನೂ ಕೂಡ ಕಾಣುವಂತಹ ಒಂದು ಏಕೈಕ ದೇಶ ಅಂದರೆ ಅದು ಭಾರತ ದೇಶ ಅನ್ನುವಂತಹದನ್ನು ನಾವು ಬಹಳಷ್ಟು ಹಿಂದಿನ ಹೇಳ್ಕೊಳ್ತೀವಿ. ಅದರ ಜೊತೆಗೆ ನಾವು ಹೇಳಿದರೆ ವಿಶ್ವಕ್ಕೆ ಬೆನ್ನೆಲುಬು ಅಂತಂದರೆ ಭಾರತ ದೇಶ, ಭಾರತ ದೇಶಕ್ಕೆ ಬೆನ್ನೆಲುಬು ಅಂತಂದರೆ ರೈತ, ರೈತಗೆ ಬೆನ್ನೆಲುಬು ಅಂತಂದರೆ ಬೀದಿ ವ್ಯಾಪಾರಿಗಳು.